ಪಂಚಪಾಂಡವರ ಸೇವಾ ಟ್ರಸ್ಟ್ನವರು ಒಂದು ಭಾಳ ವಿನೂತನವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಪಂಚಪಾಂಡವರ ಸೇವಾ ಟ್ರಸ್ಟ್ನವರು ಈ ನಿಮ್ಮ ಸುಭಾಷ್ ಪ್ರೌಢಶಾಲೆಯಲ್ಲಿ ಒಂದು ಭಾಳ ವಿನೂತನವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಮಕ್ಕಳಿಗೆ ಈ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು. ಈ ಕಾರ್ಯಕ್ರಮಕ್ಕೆ ಅವರ ಉದ್ದೇಶ ಮತ್ತು ಈ ಶಾಲೆಯ ಬಗ್ಗೆ ಹೇಳಿದಾಗ ನನಗನ್ನಿಸ್ತು ಈ ಕಾರ್ಯಕ್ರಮಕ್ಕೆ ನಾನು ಹೋಗಬೇಕು, ಮಿಸ್ ಮಾಡ್ಕೋಬಾರ್ದು ಅಂತ. ಕಾರಣ ಏನಪ್ಪ ಅಂತಂದರೆ ಸುಮಾರು 700ಕ್ಕೂ ಹೆಚ್ಚು ಮಕ್ಕಳುಗಳು ಈ ಶಾಲೆಯಲ್ಲಿ ಓದ್ತಾ ಇದ್ದೀರಿ ಅಂತ ನಿಮ್ಮ ಮುಖ್ಯೋಪಾಧ್ಯಾಯರು ಹೇಳ್ತಾಯಿದ್ರು ಮತ್ತು ನಿಮ್ಮ ಕಾರ್ಯದರ್ಶಿಯವರು ಹೇಳ್ತಾಯಿದ್ರು. ಭಾಳ ಹಳೆಯದಾದಂಥ ಒಂದು ಶಾಲೆ, ತುಂಬ ಸದುದ್ದೇಶವನ್ನು ಇಟ್ಟುಕೊಂಡು ಪ್ರಾರಂಭ ಮಾಡಿರ್ತಕ್ಕಂಥ ಶಾಲೆ ಈ ಒಂದು 30-40 ವರ್ಷದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಈ ಸಮಾಜಕ್ಕೆ ಕೊಡುಗೆಯಾಗಿ ಈ ಶಾಲೆ ನೀಡಿದ್ದಾರೆ. ಆ ಒಂದು ಕಾರಣಕ್ಕಾಗಿ ಮತ್ತು ಮಕ್ಕಳೊಂದಿಗೆ ಒಂದಷ್ಟು ಸಮಯ ಕಳಿಬಹುದು ಅನ್ನುವ ಒಂದು ಸಣ್ಣ ಆಸೆಯಿಂದಾಗಿ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಪಿಕೊಂಡೆ. ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಕಾರಣರಾದಂಥ ಈ ಸೇವಾ ಟ್ರಸ್ಟ್ನ ಎಲ್ಲ ಗೆಳೆಯರಿಗೆ ಹಾಗೂ ಈ ಶಾಲೆಯ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರುಗಳಿಗೆ, ಬೋಧಕರಿಗೆ, ಬೋಧಕೇತರ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಶಾಲೆಯ ಮಕ್ಕಳು ಇಷ್ಟೊಂದು ಶಿಸ್ತಿನಿಂದ ನೀವೆಲ್ಲ ಕೂತಿದ್ದೀರಿ. ನಿಮಗೆಲ್ಲ ಕೆಲವರಿಗೆ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಈ ಪಂಚಪಾಂಡವರು ಅನ್ನುವ ಹೆಸರು ಕೇಳ್ತಾ ಇದ್ದಂಗೆ ಅವರು 2 ಸಾರಿ ಬಂದಾಗ ನನಗೆ ಖುಷಿಯಾಗಿದೆ. ಏನಪ್ಪ ಅಂದರೆ ಇವರೆಲ್ಲ ಯುವಕರು, ಅವ್ರಿಗೇನೋ ಒಂದು ವಾಪಸ್ ನಾವು ಸಮಾಜಕ್ಕೆ ಮಾಡಬೇಕು ಅಂತ ಅನಿಸಿದೆ ಅವರಿಗೆ. ಮನುಷ್ಯ ಯಾವಾಗಲೂ ತನಗೋಸ್ಕರನೇ ಹೆಚ್ಚು ಬದುಕೋದು, ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಿದ್ದು ಬಹಳ ಕಡಿಮೆ. ಆದರೆ ನಾವೆಲ್ಲ ವಿದ್ಯಾವಂತರಾಗೋ ನಾವು, ಶಾಲೆಯಲ್ಲಿ ಅಕ್ಷರ ಕಲಿಯುವ ನಾವೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಸಮಾಜದ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕು. ಇನ್ನೊಬ್ಬರ ಕಷ್ಟಕ್ಕೂ ಕೂಡ ನಾವು ಸ್ಪಂದಿಸಬೇಕು. ಇನ್ನೊಬ್ಬರ ಸಮಸ್ಯೆಗಳಿಗೂ ಕೂಡ ನಾವು ಸ್ಪಂದಿಸುವಂಥ ಮನಸ್ಸು ನಾವು ಇಟ್ಕೋಬೇಕು. ಅವರು ಸ್ನೇಹಿತರಾಗಿರಲಿ ಅಥವಾ ಇಲ್ಲದೇ ಇರಲಿ, ನಮಗಾಗಿ ನಾವು ಬದುಕೋದು ದೊಡ್ಡದಲ್ಲ, ಇನ್ನೊಬ್ಬರಿಗಾಗಿ ಬದುಕೋದು ಇದೆಯಲ್ಲ ಅದು ಬಹಳ ದೊಡ್ಡ ವಿಚಾರ ಅಂತ ವಿವೇಕಾನಂದರು ಹೇಳ್ತಾರೆ. ಸೊ ನಾವು ಏನು ಕಲ್ತಿದ್ದೀವಿ, ಈ ಸಮಾಜದಿಂದ ಏನು ತಗೊಂಡಿದ್ದೀವಿ, ವಿದ್ಯೆ, ಹಣ, ಕೀರ್ತಿ, ಹೆಸರು, ಇವೆಲ್ಲವೂ ಕೂಡ ವಾಪಸ್ ನಾವು ಸಮಾಜಕ್ಕೆ ಕೊಡಬೇಕಲ್ವಾ. ನಾವು ಏನು ಕಲ್ತಿದ್ದೀವಲ್ಲ, ನಮಗೇನು ಸಿಕ್ಕಿದೆಯಲ್ಲ, ಇದು ನಮ್ಮ ಪ್ರಯತ್ನದಿಂದ ಸಿಕ್ಕಿರಬಹುದು, ಆದರೂ ಈ ಸಮಾಜದಿಂದ ಸಿಕ್ಕಿದೆ ಅಂತ ನಾವು ಮರಿಬಾರ್ದು. ನಾವು ಶಾಲೆಯಲ್ಲಿ ಪಾಠ ಕಲಿಬೇಕಾದ್ರೆ ಸಾಮಾನ್ಯವಾಗಿ ಉಪಕಾರ ಮಾಡಬೇಕು, ಇನ್ನೊಬ್ರಿಗೆ ಒಳ್ಳೇದು ಮಾಡಬೇಕು, ಒಳ್ಳೆಯ ನಡತೆನ ನಾವು ಅನುಸರಿಸಬೇಕು, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಬೇಕು ಅಂತೆಲ್ಲ ಶಾಲೆಯಲ್ಲಿ ಪಾಠ ಓದ್ತೀವಿ, ಟೀಚರ್ಸ್ ಹೇಳ್ಕೊಡ್ತಾರೆ, ಹೌದಾ ಇಲ್ವಾ? ಈ ಸಹಾಯ ಮಾಡಬೇಕು ಅನ್ನೋ ಮನಸ್ಸು ಇದೆಯಲ್ಲ, ಇದು ಬಹಳ ದೊಡ್ಡ ಮನಸ್ಸು. ಎಷ್ಟೋ ದೊಡ್ಡವರಿಗೆ ಈ ಮನಸ್ಸು ಇರೋದೇ ಇಲ್ಲ ಅಲ್ವಾ? ಆ ಮನಸ್ಸನ್ನು ಮೊದಲು ನಾವು ದೊಡ್ಡದನ್ನು ಮಾಡ್ಕೋಬೇಕು. ಅದನ್ನೇ ನಾವು ಆ ಮನಸ್ಸು ದೊಡ್ಡದಾದಷ್ಟು ನಿರ್ಮಲವಾಗಿರುತ್ತೆ. ಮನಸ್ಸು ದೊಡ್ಡದಾದಷ್ಟು ಇನ್ನೊಬ್ಬರಿಗೆ ಸಹಾಯ ಮಾಡಿದಾಗ ನಮಗೆ ಭಾಳ ಸಂತೋಷ ಆಗುತ್ತೆ. ಅಂಥ ಕೆಲಸನ ಈ ಪಂಚಪಾಂಡವರು ಸೇವಾ ಟ್ರಸ್ಟ್ನವರು ಮಾಡ್ತಾ ಇದ್ದಾರೆ. ನೀವು ಕೂಡ ನಾಳೆಗೆ ಪಾಠದ ಜೊತೆಯಲ್ಲಿ, ಆಟದ ಜೊತೆಯಲ್ಲಿ ಈ ಒಂದಷ್ಟು ಸಣ್ಣ ಪುಟ್ಟ ಮೌಲ್ಯಗಳನ್ನು ನಾವು ಕಲ್ತ್ಕೋಬೇಕು. ಟೈಮ್ ಸರಿಯಾಗಿ ಬರೋದು, ಓದೋದ ಕಡೆ ಹೆಚ್ಚು ಆಸಕ್ತಿ ವಹಿಸೋದು, ಆಮೇಲೆ ಒಂದಷ್ಟು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು. ಬೆಳೀತಾ 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 ನಾವು ಈ ಸಮಾಜದ ಋಣವನ್ನು ಮರಿಬಾರ್ದು, ಹೌದಾ ಇಲ್ವಾ? ನಮಗೆ ತಂದೆ ತಾಯಿ ಎಷ್ಟೆಲ್ಲ ಸಾಕ್ತಾರೆ, ಓದ್ತಾರೆ, ವಿದ್ಯೆ ಕೊಡಿಸ್ತಾರಲ್ಲ. ನಮ್ಮ ಅಪ್ಪ ಅಮ್ಮ ಎಷ್ಟೊಂದು ಕಷ್ಟಪಟ್ಟರು ಕೂಡ ಅವ್ರು ನಮ್ಮ ಹತ್ರ ಹೇಳ್ಕೊಳ್ಳೋದಿಲ್ಲ. ಅವ್ರ ಕಷ್ಟನೆಲ್ಲ ಮರೆಮಾಚಿ ನಮ್ಮ ಮಕ್ಕಳು ಚೆನ್ನಾಗಿರಲಿ, ಚೆನ್ನಾಗಿ ಓದಲಿ ಅಂಥೇಳಿ ಟೈಮ್ಗೆ ಊಟ, ಬಟ್ಟೆ, ತಿಂಡಿ, ತೀರ್ಥ ಎಲ್ಲ ಮಾಡ್ತಾರಲ್ಲ. ಅದು ಅವ್ರು ಮಾಡ್ತಕ್ಕಂಥ ಸೇವೆ, ಅದು ಅವ್ರು ಮಾಡ್ತಕ್ಕಂಥ ತ್ಯಾಗ. ನಾವು ಕೂಡ ಹಾಗೆ ಓದೋರು, ಹೆಚ್ಚಾಗಿ ತಿಳುವಳಿಕೆ ಇರೋರು, ಶಾಲೆಯಲ್ಲಿ ಕಲಿತವರು ನಾವು ಕೂಡ ನಾಳೆ ಮೊದಲು ಮಾಡಬೇಕಾಗಿದೆ ಏನಪ್ಪ ಅಂದರೆ ನಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೋಬೇಕು. ಹೌದಾ ಇಲ್ವಾ?
ಹಾಗಾದ್ರೆ ನಾವು ಯಾಕೆ ಓದಬೇಕಾಗಿತ್ತು? ನಾವು ಓದ್ಬಿಟ್ಟು ಕೂಡ ನಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಳದೆ ಆದಮೇಲೆ ಆ ಓದಿಂದ ಏನು ಪ್ರಯೋಜನ ಆಯಿತು? ಹೌದಾ? ನಮ್ಮ ತಂದೆ ತಾಯಿ ಅವ್ರು ಎಷ್ಟು ಕಷ್ಟದಲ್ಲಿ ನಮ್ಮನ್ನು ಚೆನ್ನಾಗಿ ಓದಿಸಿದಾರೋ, ಅವರು ಕಷ್ಟದಲ್ಲಿದ್ದಾಗ, ಅವ್ರ ವಯಸ್ಸಾದಾಗ, ಅವರಿಗೆ ಕೆಲಸ ಮಾಡೋಕ್ಕೆ ಕಷ್ಟ ಆದಾಗ ನಾವು ಮಾಡಬೇಕಾಗಿದ್ದ ಜವಾಬ್ದಾರಿ ಏನಪ್ಪ ಅಂದರೆ ಆ ತಂದೆ ತಾಯಿಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳಬೇಕು. ಅದು ನಮ್ಮೆಲ್ಲರ ಕರ್ತವ್ಯ ಮತ್ತು ಧರ್ಮ ಕೂಡ ಹೌದು. ನಮ್ಮ ತಂದೆ ತಾಯಿಗೆ ನಾವು ಸಹಾಯ ಮಾಡದೆ ಊರವ್ರಿಗೆಲ್ಲ ಸಹಾಯ ಮಾಡಿದರೆ ಜನ ಮೆಚ್ಚೋದಿಲ್ಲ. ಹೌದು ತಾನೆ? ಮನೆಗೆ ಮಾರಿ ಪರಗೆ ಉಪಕಾರಿ ಅಂತ ಕೇಳಿದ್ದೀರಾ? ನಿಮಗೆ ಆ ಗಾದೆ ಮಾತು ಕೇಳಿದಿರಲ್ಲ? ಮೊದಲು ನಾವು ನಮ್ಮ ತಂದೆ ತಾಯಿಯನ್ನು ಗೌರವಿಸಬೇಕು, ಪ್ರೀತಿಸಬೇಕು ಮತ್ತು ಅವನ್ನ ರಕ್ಷಿಸಬೇಕು. ಇಷ್ಟೂ ಮಾಡಿದ ಮೇಲೆ ನಮಗನ್ಸುತ್ತೆ ನಮ್ಮ ತಂದೆ ತಾಯಿಯಂಗೆ ಬೇರೆಯವರು ಕೂಡ, ಅವ್ರಿಗೂ ನಾವು ಮಾಡಬೇಕು. ನಮ್ಮ ಹಿರಿಯರೆಲ್ಲ ಹೇಗೆ ಹೇಳ್ತಾ ಇದ್ರಪ್ಪ ಅಂದರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಹೌದು ತಾನೆ? ನಾವು ನೀರು ಕೆರೆಯಿಂದ ತಗೊಂಡಿದ್ದೀವಿ, ವಾಪಸ್ ಕೆರೆ ಕೊಡಬೇಕು. ಈ ಸಮಾಜ ನನಗಿಷ್ಟೆಲ್ಲ ಕೊಟ್ಟಿದೆ, ಈ ಸಮಾಜದಿಂದ ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ, ಹಾಗಾದರೆ ವಾಪಸ್ ನನ್ನ ಸಮಾಜಕ್ಕೆ ಏನು ಕೊಡಬೇಕು ಅನ್ನೋದು ಕೂಡ ನಮ್ಮ ಜವಾಬ್ದಾರಿ ಆಗಬೇಕು. ಅದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದರೆ ಮನೆಯಿಂದ ಪ್ರಾರಂಭ ಆಗುತ್ತೆ. ಆ ಕೆಲಸನ ಎಲ್ಲರೂ ಮಾಡಿ ಓದ್ತಾ 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 ನಾವೆಲ್ಲರೂ ಒಳ್ಳೆಯತನವನ್ನು ಕೂಡ, ಈ ಸಹಾಯ ಮಾಡುವ ಮನೋಧರ್ಮವನ್ನು, ಪರೋಪಕಾರ ಮಾಡ್ತಕ್ಕಂಥದ್ದನ್ನು, ಕಷ್ಟದಲ್ಲಿರೋರನ್ನ ಅಯ್ಯೋ ಅನ್ನತಕ್ಕಂಥ ಆ ಅನುಕಂಪವನ್ನು, ಕನಿಕರವನ್ನು ಎಲ್ಲರೂ ಬೆಳೆಸ್ಕೋಬೇಕು ಅಂತ ಹೇಳ್ತಾ, ಒಳ್ಳೆಯ ಶಾಲೆಯಲ್ಲಿ ನೀವೆಲ್ಲ ಕಲಿತಾ ಇದ್ದೀರಿ. ನಿಮ್ಮ ಕಲಿಕೆ ಚೆನ್ನಾಗಿರಲಿ. ಓದೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಅಸಡ್ಡೆ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಓದೋದನ್ನ ಅಸಡ್ಡೆ ಮಾಡಬೇಡಿ. ಓದು ಅನ್ನೋದು, ವಿದ್ಯೆ ಅನ್ನೋದು ನಮ್ಮ ಒಳಗಡೆ ಇರತಕ್ಕಂಥ ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡಿಸುತ್ತೆ. ನಾಳೆ ನಾವೆಲ್ಲ ಸ್ಟ್ರಾಂಗ್ ಆಗಿರಬೇಕು, ದೊಡ್ಡ ಸ್ಥಾನಕ್ಕೆ ಬರಬೇಕು, ಎಚ್ಚರವಾದ ಮಟ್ಟದಲ್ಲಿ ಬೆಳಿಬೇಕು ಅಂತಂದರೆ ನಮಗಿರ್ತಕ್ಕಂಥ ಒಂದೇ ಒಂದು ದಾರಿ ಅಂತಂದರೆ ಅದು ಶಿಕ್ಷಣ, ವಿದ್ಯೆ, ಓದು ಮಾತ್ರ. ಆದ್ದರಿಂದ ಎಷ್ಟೇ ಕಷ್ಟ ಬಂದರೂ ಕೂಡ ಓದುವುದನ್ನು ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ನಿಲ್ಲಿಸಬಾರ್ದು. ಎಲ್ಲರಿಗೂ ಕಷ್ಟ ಇದೆ, ಏನೇನೋ ಕಷ್ಟ ಇದೆ ಅಂತ ಅಂದ್ಬಿಟ್ಟು ಶಿಕ್ಷಣವನ್ನು ಅಥವಾ ವಿದ್ಯೆಯನ್ನು ಮಧ್ಯದಲ್ಲೇ ಮೊಟಕು ಮಾಡಬಾರ್ದು. ಓದೋದೇ ನಿಮ್ಮ ಗುರಿ, ಓದೋದೇ ನಿಮ್ಮ ಕೆಲಸ, ಓದೋದೇ ನಿಮ್ಮ ದೊಡ್ಡ ಒಂದು ಸಾಧನೆ ಆಗಬೇಕು. ಓದು ಮಾತ್ರ, ವಿದ್ಯೆ ಮಾತ್ರ ನಿಮ್ಮನ್ನು ಕೈ ಹಿಡಿಯುತ್ತೆ, ನಿಮ್ಮ ಸಮಾಜದಲ್ಲಿ ಒಂದು ಗೌರವ ತಂದು ಕೊಡುತ್ತೆ. ಆಮೇಲೆ ಗೌರವ ಸಂಪಾದನೆ ಮಾಡ್ತಿದ್ದಂಗೆ ನಿಮಗೂ ಕೂಡ ಸಮಾಜದಲ್ಲಿ ಎಲ್ಲರಿಗೂ ಸಹಾಯ ಮಾಡುವಂಥ ಶಕ್ತಿ ಮತ್ತು ಸಾಮರ್ಥ್ಯ ಬರ್ತದೆ. ಅರ್ಥ ಆಗ್ತಾ ಇದೆಯಾ? ಸೊ ಓದೋದು ಕಡೆ ಎಲ್ಲರೂ ಹೆಚ್ಚು ಆಸಕ್ತಿಯಿಂದ ಗಮನ ವಹಿಸಿ ಅಂತ ಹೇಳ್ತಾ, ನಿಮ್ಗೆ ಹೆಚ್ಚು ಮಾತಾಡುವ ಅವಕಾಶ ನನಗಿಲ್ಲ, ಯಾಕೆ ನನಗೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕು. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ಈ ವರ್ಷ ಎಲ್ಲರೂ ಶಾಲೆಯಲ್ಲಿ ಒಳ್ಳೆಯ ಫಲಿತಾಂಶವನ್ನು ನೀವೆಲ್ಲರೂ ತೆಗೆದುಕೊಳ್ಳಿ ಅಂತ ಹೇಳ್ತಾ, ಮತ್ತೊಮ್ಮೆ ವೈಯಕ್ತಿಕವಾಗಿ ಹಾಗೂ ಇಲ್ಲಿ ಹರಿದಿರುವ ಎಲ್ಲರ ಪರವಾಗಿ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ವಿಶೇಷವಾದಂತಹ ಅಭಿನಂದನೆಗಳು. ನಮಸ್ಕಾರ.